Hi guys, welcome back to my YouTube channel. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಹೋಪ್ಫುಲಿ ನಾನು ಹೇಳ್ತಿರೋ ರೆಮಿಡೀಸ್ ನೀವು ಫಾಲೋ ಮಾಡ್ತಿದ್ದೀರಾ ಆ್ಯಂಡ್ ನಿಮಗೆ ರಿಸಲ್ಟ್ಸ್ ಬರ್ತಿದೆ ಅಂತ ಭಾವಿಸ್ತಿದ್ದೀನಿ. ಸೊ ಹಾಗಾಗಿ ನಾನು ಇವತ್ತು ಕೂಡ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ತುಂಬಾ ಸಿಂಪಲು, ಇದು ಕೂಡ ತುಂಬ ಸಿಂಪಲು, ತುಂಬ ಎಕ್ಸ್ಪೆನ್ಸಿವ್, ನಿಮ್ಮ ಕೈಲಿ ಮಾಡೋದಕ್ಕಾಗಲ್ಲ, ಆ ಥರದ್ದೆಲ್ಲ ಏನಿಲ್ಲ. ಸೊ ಸಿಂಪಲಾಗಿ ಕ್ವಿಕ್ಕಾಗಿ ಹೇಳ್ತೀನಿ, ಓಕೆನಾ? ಸೊ ಡ್ರ್ಯಾಗ್ ಎಲ್ಲ ಮಾಡೋದಿಲ್ಲ, ಟು ದ ಪಾಯಿಂಟ್. ಆ್ಯಂಡ್ ಈ ವಿಡಿಯೋನು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ಏನಪ್ಪ ಇವತ್ತಿನ ಬ್ಯೂಟಿ ಟಿಪ್ಪು ಅಂತಂದರೆ, ಸಾಮಾನ್ಯವಾಗಿ ಪಿಂಪಲ್ಸ್ ಇವಾಗ ಎಲ್ರಿಗೂ ಬರುತ್ತೆ ಬಿಡಿ. ಮುಂಚೆ ಎಲ್ಲ ಇದ್ದಿದ್ದೆ ಬರೀ ಟೀನೇಜರ್ ಪಿಂಪಲ್ಸ್ ಬರುತ್ತೆ ಅಷ್ಟೇ. ಆ್ಯಂಡ್ ಸೊ ತುಂಬ ರೇರು ಪಿಂಪಲ್ಸ್ ಎಲ್ಲ ಬರೋದು ಸೊ ಟೀನೇಜ್ ಕ್ರಾಸ್ ಆದಮೇಲೆ ಅಂತ. ಸೊ ಹಾಗೆಲ್ಲ ಏನಿಲ್ಲ. ಸೊ ಈಗ ನಾವು ಊಟ ಮಾಡ್ತಿರೋ ಲೈಕ್ ಊಟದಲ್ಲಿರ್ಬೋದು, ಲೈಕ್ ಆಲ್ ಕೆಮಿಕಲ್ ಬೇಸ್ಡ್ ಫುಡ್ಡು, ಪ್ಯಾಕ್ಡ್ ಫುಡ್ಡು, ಜಂಕ್ ಫುಡ್ಡು, ಸಿಕ್ಕಾಪಟ್ಟೆ ಆಯ್ಲಿ ಫುಡ್ಡು, ಆ್ಯಂಡ್ ಅದಕ್ಕೆ ಹೆಲ್ತ್ ಇಶ್ಯೂಸು ಆ್ಯಂಡ್ ಹಾರ್ಮೋನಲ್ಸ್ ಪ್ರಾಬ್ಲಮ್ಮು, ಇದೆಲ್ಲ ಒಂದಷ್ಟರಲ್ಲಿ ಬರೀ ಟೀನೇಜಿಗೆ ಮಾತ್ರ ಅಲ್ಲ, ಸೊ ಎಲ್ಲ ಏಜವ್ರಿಗೂ ಒಂದು ಪಿಂಪಲ್ಸ್ ಅನ್ನೋದನ್ನು ಇದನ್ನು ಫೇಸ್ ಮಾಡ್ತಿರ್ತಾರಲ್ವ, ಆ್ಯಂಡ್ ಮಾಡಿ ಕೂಡ ಇರ್ತಾರೆ. ಸೊ ಅಂಥವ್ರಿಗೆ ಒಂದು ಹೋಮ್ ರೆಮಿಡಿ ಅಷ್ಟೇ, ತುಂಬ ಸಿಂಪಲು. ಆ್ಯಂಡ್ ಇದನ್ನು ತುಂಬ ವರ್ಷಗಳಿಂದ ಯೂಸ್ ಮಾಡ್ಕೊಂಡು ಬರ್ತಿರೋವಂಥದ್ದು. ಆಯುರ್ವೇದಿಕಲ್ಲಿ ಇದು ತುಂಬ ಫೇಮಸ್ಸು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಮನೆ ಮದ್ದು ಇದು ಸೂಪರ್, ಓಕೆನಾ? ಏನಪ್ಪ ಬೇಕು, ಇದಕ್ಕೂ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಆರಾಮಾಗಿ ನಾವು ಮನೇಲಿ ಮಾಡ್ಕೋಬೋದು. ಏನು ಅದು ಅಂತಂದರೆ ಬೇವಿನ ಎಲೆ, ನೀಮ್ ಲೀಫ್ ಆ್ಯಂಡ್ ಟರ್ಮರಿಕ್, ಅರಿಶಿಣದ ಪುಡಿ ಮತ್ತು ಅಕ್ಕಿ. ಸೊ ಇದಿಷ್ಟಿದ್ರೆ ಸಾಕು, ಆರಾಮಾಗಿ ನಾವು ಇದನ್ನು ಸ್ಪ್ರೇ ಅಂತಲೇ ಹೇಳ್ಬೋದು. ಆರಾಮಾಗಿ ನಾವು ಇದನ್ನು ಮಾಡಿಕೊಂಡು ರೆಗ್ಯುಲರಾಗಿ ನಾವು ಇದನ್ನು ಯೂಸ್ ಮಾಡ್ತಾ ಬಂದರೆ ನಮ್ಮ ಮೊಡವೆ ಏನು ಹೇಳ್ತಾರೆ, ಸೊ ಇದನ್ನೆಲ್ಲನೂ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಸರಿನಾ? ಸೊ ಹೇಗಪ್ಪ ಇದು ಮಾಡೋದು ಅಂತಂದರೆ, ಬೇವಿನ ಎಲೆ ಸ್ವಲ್ಪ ತೊಗೊಳ್ಳಿ ಆ್ಯಂಡ್ ಅಕ್ಕಿ 1 ಸ್ಪೂನ್ ತೊಗೊಳ್ಳಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಓಕೆನಾ? ಗ್ರೈಂಡ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟಲ್ ಬರುತ್ತೆ, ಅಥವಾ ಅದಕ್ಕಿಂತ ಮುಂಚೆ ಒಂದು ಬೌಲಲ್ಲಿ ಬರೀ ನೀರು ಮಾತನ್ನ ಸೋದಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ಪ್ರೇ ಬಾಟಲ್ ಬರುತ್ತೆ ಅಲ್ವಾ, ಸೊ ಸ್ಪ್ರೇ ಬಾಟಲಲ್ಲಿ ಚಿಕ್ಕದಾಗಿ ಬರುತ್ತೆ, ನಿಮ್ಗೆ ಸೈಜ್ ತಕ್ಕನಂಗೆ ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೋ ಸೊ ಅದನ್ನು ಪರ್ಚೇಸ್ ಮಾಡಿ ತೊಗೋಬೋದು. ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿ ನೀವು 1 ವೀಕ್, ನಾನು ಯಾವಾಗಲೂ ನನ್ನ ವೀಡಿಯೋಲಿ ರೆಕಮೆಂಡ್ ಮಾಡುವಂಥದ್ದು, ಸೊ 1 ವೀಕ್ ಅಷ್ಟೇ ಸ್ಟೋರ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಜಾಸ್ತಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಫ್ರೆಶ್ ಆಗಿ ಮಾಡ್ಕೊಳ್ಳಿ, ಓಕೆನಾ? ಇಲ್ಲ ನೀವು ಇದನ್ನು ಫ್ರೆಶ್ ಆಗಿ ಮಾಡ್ಕೊಳ್ತೀರಾ ಅಂತಲೂ ಫ್ರೆಶ್ ಆಗು ಕೂಡ ಮಾಡ್ಕೋಬೋದು. ಬಟ್ ಸ್ಟೋರ್ ಮಾಡ್ಕೊಂಡಿದ್ರೆ 1 ವೀಕ್ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀಟಾಗಿ ಮುಖದ ಮೇಲೆಲ್ಲ ಸ್ಪ್ರೇ ಮಾಡ್ಕೊಂಡು ಬಿಟ್ಬಿಡಿ. ಆ್ಯಂಡ್ ಬೆಳಗ್ಗೆ ಎದ್ದ ಮೇಲೆ ಮುಖನ ವಾಶ್ ಮಾಡ್ಕೊಳ್ಳಿ. ಮೈಲ್ಡಾಗಿರೋ ಫೇಸ್ ವಾಶ್ನ ತೊಗೊಳ್ಳಿ, ಸೋಪ್ ಬೇಡ, ಮೈಲ್ಡಾಗಿರೋ ಫೇಸ್ ವಾಶ್ನ ತೊಗೊಳ್ಳಿ. ಅಥವಾ ಇಲ್ಲ ಅಂತಂದರೆ ನಾವು ಮುಖಕ್ಕೂ ಅಷ್ಟೇ ಹೋಮ್ ಮೇಡ್ ರೆಮಿಡಿನೇ ನಾವು ಲೈಕ್ ನಮ್ಮ ಫೇಸ್ಗೆ ಸೋಪ್ ಥರ ನಾವು ಬಳಸ್ಬೋದು. ಅದನ್ನು ಕೂಡ ನಾನು ಒಂದು ವಿಡಿಯೋಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಮೈಲ್ಡಾಗಿರೋ ಫೇಸ್ ವಾಶ್ನ ನೋಡಿ ಯೂಸ್ ಮಾಡಿ, ಓಕೆನಾ? ಸೇ ಫಾರ್ ಎಕ್ಸಾಂಪಲ್ ಹಿಮಾಲಯದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಸೊ ನೀವು ಅದನ್ನು ಯೂಸ್ ಮಾಡ್ಬೋದು. ಬಿಕಾಸ್ ನಾನು ಅದು ತುಂಬ ವರ್ಷದಿಂದ ಯೂಸ್ ಮಾಡೋದ್ರಿಂದ ಸೊ ಅದ್ರ ಮೇಲೆ ನಾನು ಹೋಪ್ಸ್ ಇದೆ. ಸೊ ಒಳ್ಳೆ ರಿವ್ಯೂ ಇದೆ, ಸೊ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಇದನ್ನು ನೀವು ಒಂದಷ್ಟು ದಿನ ಮಾಡ್ಕೊಂಬನ್ನಿ, ನಿಮಗೆ ಚೇಂಜಸ್ ಗೊತ್ತಾಗುತ್ತೆ, ಸರಿನಾ? 100% ಹೇಳ್ತೀನಿ, ಇದರಲ್ಲಿ ಏನೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಇದೆಲ್ಲ ನಿಮಗೆ ಗೊತ್ತಿರೋ ಅಂಥದ್ದು ಏನೆಲ್ಲ ಗುಣಗಳಿರೋ ಅಂಥದ್ದು ಅಂತ. ಸೊ ಹಿಂದಿನ ಕಾಲದಲ್ಲೆಲ್ಲನೂ ನಿಮಗೆ ಪಿಂಪಲ್ಸ್ ಇದೆಯೋ ಇಲ್ವೋ ಏನೇ ಆಗಿದ್ರೂ ಸರಿ, ವಾರಕ್ಕೊಂದ್ಸತಿ ಮೈಗೆಲ್ಲನೂ ಬೇವಿನ ಎಲೆನ ಚೆನ್ನಾಗಿ ಪುಡಿ ಮಾಡಿ ಒಣಗಿಸಿಟ್ಬಿಟ್ಟು ಆ ಪೌಡ್ರ್ ಮಾಡಿ ಇಟ್ಕೊಳ್ಳೋರು. ಇಲ್ಲ ಅಂತಂದರೆ ಫ್ರೆಶ್ಶಾಗಿ ಗಿಡದಿಂದ ಕಿತ್ಕೊಂಡ್ಬಂದು ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡಿ ಚೆನ್ನಾಗಿ ಮೈಗೆಲ್ಲ ಹಾಕ್ಕೊಂಡು ಬಿಟ್ಬಿಡೋರು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ನಮ್ಮಮ್ಮ ನನಗೂ ಕೂಡ ಮಾಡೋರು. ಈ ಥರ ನಾನು ಚಿಕ್ಕವಳಿರ್ಬೇಕಾದ್ರೆ ಚೆನ್ನಾಗಿ 1 ಅವರ್ ಬಿಟ್ಬಿಟ್ಟು ಆಮೇಲೆ ಬಿಸಿ ಸ್ನಾನ ಮಾಡೋದ್ರಿಂದ ನಮ್ಮಲ್ಲಿ ಏನೆಲ್ಲ ಇದೆ ಲೈಕ್ ಸ್ಕಿನ್ ಪ್ರಾಬ್ಲಮ್ಸ್ ಆಗಿರ್ಬೋದು, ರ್ಯಾಷಸ್ ಆಗಿರ್ಬೋದು, ಏನೇ ಸಮಸ್ಯೆ ಆಗಿದ್ರು ಎಲ್ಲ ಹೋಗ್ಬಿಡೋದು ಗೈಸ್. ಟ್ರಸ್ಟ್ ಮೀ, ನಿಜವಾಗ್ಲೂ ಹೇಳ್ತೀನಿ, ತುಂಬ ಒಳ್ಳೆಯದು ಬೇವಿನ ಎಲೆ. ಕಹಿ ಅಂಶ ಎಷ್ಟು ಒಳ್ಳೆಯದು ನಮ್ಮ ದೇಹಕ್ಕೆ ಅಂದರೆ ಅಷ್ಟು ಒಳ್ಳೆಯದು. ಆ್ಯಂಡ್ ಅರಿಶಿಣ ಪುಡಿ ಕೂಡ ತುಂಬಾ ಒಳ್ಳೆಯದು ನಮ್ಮ ಹೆಲ್ತಿಗೆ. ಆ್ಯಂಡ್ ಇನ್ನು ಅಕ್ಕಿನೂ ಅಷ್ಟೇ ಇವಾಗ ತುಂಬ ಒಳ್ಳೆಯದು. ಸೊ ಹಾಗಾಗಿ ಇದು 3ನ ಬಳಸಿ ಏನೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ, ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು, ಸರಿ? ಇದೆಲ್ಲ ಐಟಮ್ ಇರೋದಂತಲೇ ಮನೇಲಿ. ಆ್ಯಂಡ್ ನೀವು ಬೇವಿನ ಎಲೆ ಬೇಕಾದ್ರೆ ನೀವು ತೊಗೊಂಬಂದು ಸ್ಟೋರ್ ಮಾಡಿ ಇಟ್ಕೋಬೋದು, ಅಥವಾ ನೀವು ಒಣಗಿಸಿ ಅದನ್ನು ಪೌಡ್ರು ಕೂಡ ಮಾಡ್ಕೋಬೋದು. ಇಟ್ಸ್ ಅಪ್ ಟು ಯು, ನಿಮ್ಮ ಚಾಯ್ಸ್. ನೀವು ಹೇಗೆ ಮಾಡಬೇಕು ಅಂತ ನಿಮ್ಗೆ ಇಷ್ಟ ಆಗುತ್ತೋ ಸೊ ನೀವು ಅದನ್ನು ಮಾಡ್ಕೋಬೋದು.
ಸೊ ಅಷ್ಟೇ ಗೈಸ್, ಇದನ್ನು ಟ್ರೈ ಮಾಡಿ, ವರ್ಕೌಟ್ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ಸ್ ಬಂದಮೇಲೆ ನಿಮ್ಮ ಅಭಿಪ್ರಾಯನ ನನಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.